ನಮಸ್ಕಾರ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಒಳಗೊಂಡಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಒಂದರ ಮೇಲೊಂದರಂತೆ ಅತಿ ದೊಡ್ಡ ಮತ್ತು ಪ್ರಮುಖ ಕಾನೂನು ಬೆಳವಣಿಗೆಗಳು ನಡೆದಿವೆ. ಸುಪ್ರೀಂ ಕೋರ್ಟ್ ನೀಡಿದ್ದ ಖಡಕ್ ನಿರ್ದೇಶನದ ಬೆನ್ನಲ್ಲೇ ಬೆಂಗಳೂರು ಸೆಷನ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇದರ ನಡುವೆ ದರ್ಶನ್ ಅವರ ಪ್ರಮುಖ ವಕೀಲರೇ ಕೇಸ್ನಿಂದ ಹಿಂದೆ ಸರಿದಿರುವುದು ಶಾಕಿಂಗ್ ಸುದ್ದಿಯಾಗಿ ಹೊರಬಿದ್ದಿದೆ. ದರ್ಶನ್ ಅವರು ವಕೀಲರಿಗೆ ಸರಿಯಾದ ಮಾಹಿತಿ ನೀಡಿಲ್ವಾ? ಇನ್ಮುಂದೆ ಕೋರ್ಟ್ ವಿಚಾರಣೆ ಹೇಗೆ ನಡೆಯುತ್ತೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಕಾನೂನು ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದೇನೆ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈ ಆದೇಶದ ವೇಳೆ ಕೋರ್ಟ್ ಒಂದು ಪ್ರಮುಖ ಅಂಶವನ್ನು ಪ್ರಸ್ತಾಪಿಸಿದೆ. ಕಳೆದ 7 ಮತ್ತು 8 ತಿಂಗಳುಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಹೀಗಾದ್ರೆ ಟ್ರಯಲ್ ವಿಚಾರಣೆ ಮುಗಿಯಲು ವರ್ಷಗಳೇ ಬೇಕಾಗಬಹುದು ಎಂದು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ಜೊತೆಗೆ ಮುಂದಿನ 1 ವರ್ಷದೊಳಗೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿದೆ. ಒಂದು ವೇಳೆ ಈ ಅವಧಿಯಲ್ಲಿ ವಿಚಾರಣೆ ಗಣನೀಯ ಪ್ರಗತಿ ಕಾಣದಿದ್ದರೆ ದರ್ಶನ್ ಅವರು ಮತ್ತೆ ಕೆಳ ನ್ಯಾಯಾಲಯದಲ್ಲಿ ಜಾಮೀನಿಗೆ ಬೇಲ್ಗೆ ಹೊಸ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟನೆಯನ್ನ ಪಡಿಸಿದೆ. ದರ್ಶನ್ ಭವಿಷ್ಯ ಈಗ 60 ಸಾಕ್ಷಿಗಳ ಮೇಲೆ ನಿಂತಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಈ ಖಡಕ್ ಹುಕುಂ ಬೆನ್ನಲ್ಲೇ ಈಗ ಬೆಂಗಳೂರಿನ ಸೆಷನ್ ಕೋರ್ಟ್ನ ಪ್ರಮುಖ ಬದಲಾವಣೆಯಾಗಿದೆ. ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ SPP P. ಪ್ರಸನ್ನ ಕುಮಾರ್ ಅವರು, ನಾವು ಸತತ ವಿಚಾರಣೆಗೆ ಸಿದ್ಧರಿದ್ದೇವೆ, ಯಾವುದೇ ಕಾರಣಕ್ಕೂ ವಿಚಾರಣೆ ಮುಂದೂಡಿಕೆ ಮಾಡಬಾರದು ಎಂದು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಇದನ್ನು ಪುರಸ್ಕರಿಸಿದ ನ್ಯಾಯಾಲಯ ಇನ್ಮುಂದೆ ವಾರಕ್ಕೆ ಕನಿಷ್ಠ 4 ದಿನ ನಿರಂತರವಾಗಿ ದರ್ಶನ್ ಕೇಸ್ನ ವಿಚಾರಣೆ ನಡೆಸಲು ಒಪ್ಪಿಗೆ ನೀಡಿದೆ. ಇನ್ಮುಂದೆ ಕೇಸ್ ಫಾಸ್ಟ್ ಆಗಿ ಅತಿ ವೇಗದಲ್ಲಿ ನಡೆಯಲಿದೆ. ಸಾಕ್ಷಿಗಳ ವಿಚಾರಣೆ ದಿನನಿತ್ಯ ನಡೆಯಲಿದ್ದು ಪ್ರಕರಣದ ನಿರಂತರ ವಿಚಾರಣೆಗೆ ಅನುಕೂಲವಾಗುವಂತೆ ಇದನ್ನು 64ನೇ ಸೆಷನ್ ಕೋರ್ಟ್ನಿಂದ ಈಗ 59ನೇ ಸೆಷನ್ ಕೋರ್ಟ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಯಾಕೆಂದರೆ ಅಲ್ಲಿ ಕಾಯಂ ನ್ಯಾಯಾಧೀಶರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವ ವಿಷಯ ನಟ ದರ್ಶನ್ ಪರ ವಾದ ಮಂಡಿಸುತ್ತಿದ್ದ ಪ್ರಮುಖ ವಕೀಲರಾದ ಸುನೀಲ್ ಕುಮಾರ್ ಅವರು ಈ ಕೇಸ್ನಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ. ಹೌದು, ಹೈಕೋರ್ಟ್ನಲ್ಲಿ ದರ್ಶನ್ ಮತ್ತು ಇತರ ಸಹ ಆರೋಪಿಗಳ ಪರವಾಗಿ ಅರ್ಜಿಯನ್ನ ಸಲ್ಲಿಸಿದ್ದ ವಕೀಲ ಸುನೀಲ್ ಕುಮಾರ್ ಅವರು ಈಗ ಕೋರ್ಟ್ಗೆ ಮೆಮೊ ಆಫ್ ರಿಟೈರ್ಮೆಂಟ್ ಅನ್ನ ಸಲ್ಲಿಸಿದ್ದಾರೆ. ನಾನು ಈ ಕೇಸ್ನಿಂದ ನಿವೃತ್ತಿ ಪಡಿತಾ ಇದ್ದೀನಿ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಅವರು ನೀಡಿರುವ ಪ್ರಮುಖ ಕಾರಣ ಏನು ಗೊತ್ತಾ? ಕಾನೂನಿನ ಭಾಷೆಯಲ್ಲಿ ಇದನ್ನ ಲ್ಯಾಕ್ ಆಫ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಎನ್ನಲಾಗತ್ತೆ. ಆರೋಪಿಯಾಗಿರುವ ನಟ ದರ್ಶನ್ ಅಥವಾ ಅವರ ಕಡೆಯವರು ಕೇಸ್ಗೆ ಸಂಬಂಧಪಟ್ಟಂತೆ ವಕೀಲರಿಗೆ ಸರಿಯಾದ ಮಾಹಿತಿ, ಅಗತ್ಯ ದಾಖಲೆಗಳು ಅಥವಾ ಸ್ಪಷ್ಟವಾದ ನಿರ್ದೇಶನಗಳನ್ನು ಸಕಾಲದಲ್ಲಿ ನೀಡದೇ ಇರೋದು. ಕರೆಕ್ಟ್ ಟೈಮಲ್ಲಿ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ನೀಡದೇ ಇರೋದು. ಒಬ್ಬ ವಕೀಲರು ಹೈಕೋರ್ಟ್ ಮಟ್ಟದಲ್ಲಿ ಬಲವಾದ ವಾದ ಮಂಡಿಸಬೇಕಾದ್ರೆ ಕ್ಲೈಂಟ್ ಕಡೆಯಿಂದ ನಿಖರವಾದಂಥ ಮಾಹಿತಿ ಸಿಗೋದು ಅತ್ಯಗತ್ಯವಾಗುತ್ತೆ. ಆದರೆ ದರ್ಶನ್ ಕಡೆಯಿಂದ ಸೂಕ್ತ ರೆಸ್ಪಾನ್ಸ್ ಮತ್ತು ಮಾಹಿತಿ ಸಿಗದ ಕಾರಣ ನನಗೆ ಸರಿಯಾದ ಇನ್ಸ್ಟ್ರಕ್ಷನ್ ಸಿಗ್ತಾ ಇಲ್ಲ, ಹೀಗಾಗಿ ನಾನು ಹೈಕೋರ್ಟ್ನಲ್ಲಿ ಇವರ ಪರ ವಾದ ಮಂಡಿಸಲು ಸಾಧ್ಯವಿಲ್ಲ ಎಂದು ವಕೀಲರು ಅಧಿಕೃತವಾಗಿ ಹಿಂದೆ ಸರಿದಿದ್ದಾರೆ. ಇದು ಕೇಸ್ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಹೈಕೋರ್ಟ್ ಮಟ್ಟದಲ್ಲಿ ವಕೀಲರು ಕೊನೆ ಕ್ಷಣದಲ್ಲಿ ಹೀಗೆ ಹಿಂದೆ ಸರಿಯೋದ್ರಿಂದ ಕೋರ್ಟ್ ಸಮಯ ವ್ಯರ್ಥವಾಗುತ್ತೆ. ಇದೇ ಕಾರಣಕ್ಕೆ ಹೈಕೋರ್ಟ್ ಕೂಡ ಇದು ವಿಚಾರಣೆಯನ್ನು ವಿಳಂಬ ಮಾಡುವ ತಂತ್ರವೇ ಎಂದು ಪ್ರಶ್ನಿಸಿ ಅಸಮಾಧಾನ ವ್ಯಕ್ತಪಡಿಸಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಲಾ ಪಾಯಿಂಟ್ ಸುನೀಲ್ ಕುಮಾರ್ ಅವರು ಕೇವಲ ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಮಾತ್ರ ಹಿಂದೆ ಸರಿದಿದ್ದಾರೆ. ಕೆಳ ನ್ಯಾಯಾಲಯದಲ್ಲಿ ಅವರ ಪ್ರಾತಿನಿಧ್ಯ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಆದರೂ ಮುಖ್ಯ ವಕೀಲರೇ ಕ್ಲೈಂಟ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂದು ಹೈಕೋರ್ಟ್ನಲ್ಲಿ ಕೇಸ್ ಕೈಬಿಡುವುದು ಆರೋಪಿಗಳ ಕಾನೂನು ಹೋರಾಟದಲ್ಲಿ ಸಮನ್ವಯ ಕೊರತೆಯನ್ನು ಎದ್ದು ಕಾಣಿಸುವಂತೆ ಮಾಡಿದೆ. ಈ ಕಾನೂನಿನ ಪ್ರಕಾರ ಈಗ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಇಬ್ಬರಿಗೂ ಅಸಲಿ ಕೌಂಟ್ ಡೌನ್ ಶುರುವಾಗಿದೆ. ಮುಂದಿನ 1 ವರ್ಷದಲ್ಲಿ ವಾರಕ್ಕೆ 4 ರಿಂದ 5 ದಿನಗಳವರೆಗೆ ಈ ನಿರಂತರ ವಿಚಾರಣೆಯಲ್ಲಿ 60 ಪ್ರಮುಖ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಎಂಬುದರ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಸಾಕ್ಷ್ಯಗಳನ್ನು ನಿರೂಪಿಸುವುದರಲ್ಲಿ ತಡವಾದರೆ ಮಾತ್ರ ದರ್ಶನ್ ಅವರಿಗೆ ಮತ್ತೆ ಜಾಮೀನು ಸಿಗುವ ಅವಕಾಶವಿರುತ್ತೆ. ಕಾನೂನಿಗೆ ಸಂಬಂಧಿಸಿದ ಇಂಥದ್ದೇ ನಿಖರ ಮತ್ತು ಆಳವಾದ ಮಾಹಿತಿಗಾಗಿ ನಮ್ಮ ಲಾ ಪಾಯಿಂಟ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.